ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಮೈಕ್ರೋಸಾಫ್ಟ್ ಎಕ್ಸೆಲ್ನಲ್ಲಿ ಸಮ್ ಇಫ್ ಫಂಕ್ಷನ್ನ ಯಾವ ಥರ ಯೂಸ್ ಮಾಡಿಕೊಂಡು ನಮ್ಮ ಕ್ಯಾಲ್ಕುಲೇಷನ್ನ ಮಾಡ್ಕೋಬಹುದು ಅಂತ ನೋಡೋಣ. ಸಪೋಸ್ ನೀವೇನಾದರೂ ಲೈಕ್ ಇದೊಂದು ಸೇಲ್ಸ್ ಡೇಟಾ ಆಗಿದೆ. ಲೈಕ್ ಆ್ಯಪಲ್ ಸೇಲ್ಸ್ ಎಷ್ಟಾಗಿದೆ, ಆರೆಂಜ್ ಸೇಲ್ಸ್, ಬನಾನಾ ಶೇರ್, ಸೇಲ್ಸ್, ಲೆಮನ್ಸು, ಈ ಥರ ಎಲ್ಲ ಸೇಲ್ಸ್ ರಿಪೋರ್ಟ್ ಇದೆ. ಸೊ ನೀವು ಇಲ್ಲಿ ಏನಾದರೂ ಟೋಟಲ್ ಎಷ್ಟಾಗಿದೆ ಲೈಕ್ ಅಂತ ಚೆಕ್ ಮಾಡಿ, ಬರೀ ಟೋಟಲ್ ಎಷ್ಟಾಗಿದೆ ಅಂತ ಚೆಕ್ ಮಾಡೋಕ್ಕೆ ಸಮ್ ಫಂಕ್ಷನ್ನ ಯೂಸ್ ಮಾಡ್ಕೊತೀರಾ. ಸೊ ಸಮ್ ನೀವು ನೋಡ್ಬೋದು 1510 ಅಂತ ಬರ್ತದೆ. ಸಪೋಸ್ ನನಗೆ ಬರೀ ಆ್ಯಪಲ್ಸ್ದು ಸೇಲ್ಸ್ ಎಷ್ಟಾಗಿದೆ ಅಂತ ನೋಡಬೇಕು ಅಂತಂದ್ರೆ ನಾವೇನು ಮಾಡಬೇಕು, ಸಮ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಆ್ಯಪಲ್ ಎಷ್ಟಾಗಿದೆ, ಇಲ್ಲೆಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಸಮ್ ಇಫ್ ಫಂಕ್ಷನ್ನ ಯೂಸ್ ಮಾಡಿಕೊಂಡು ಅದನ್ನು ನಾವು ಈಸಿಯಾಗಿ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತಿದ್ದೀನಿ ಅಂದರೆ ಇಲ್ಲಿ ಫ್ರೂಟ್ ಆ್ಯಪಲ್ಸ್, ಆಮೇಲೆ ಇಲ್ಲಿ ಟೋಟಲ್. ಸೊ ಆ್ಯಪಲ್ದು ಟೋಟಲ್ ಎಷ್ಟಾಗಿದೆ ಅಂತ ಚೆಕ್ ಮಾಡ್ತೀನಿ, ಸಮ್ ಎಫ್. ಸೊ ರೇಂಜ್ ಬಂದ್ಬಿಟ್ಟು ಸೊ ಇದಾಗಿರುತ್ತೆ, ಲೈಕ್ ನಮ್ಮದು ಸೆಲೆಕ್ಷನ್ ಕ್ರೈಟೀರಿಯಾ ಯಾವುದಿದೆ ಅದು. ಆಮೇಲೆ ಕ್ರೈಟೀರಿಯಾ ನೀವು ಯಾವ ಫ್ರೂಟದ್ದು ಬೇಕಾಗಿರುತ್ತೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ಸಮ್ ರೇಂಜ್ ಬಂದ್ಬಿಟ್ಟು ನೀವು ಯಾವ ವ್ಯಾಲ್ಯೂಸ್ನ ಆ್ಯಡ್ ಮಾಡಬೇಕು ಅಂದ್ಕೊಂಡಿರ್ತೀರಾ ಅದು. ಈ ಪರ್ಟಿಕ್ಯುಲರ್ ಟೇಬಲ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಇವಾಗ ಬ್ರ್ಯಾಕೆಟ್ ಕಂಪ್ಲೀಟ್ ಮಾಡಿಕೊಂಡು ಸೊ ನೀವೀಗ ನೋಡ್ಬೋದು 150 ಅಂತ ಡಿಸ್ಪ್ಲೇ ಆಗ್ತದೆ. ಸಪೋಸ್ ನೀವೇನಾದರೂ ಇಲ್ಲಿ ಮ್ಯಾಂಗೋ ಅಂತ ಟೈಪ್ ಮಾಡಿದ್ರೆ ಆಟೋಮೆಟಿಕ್ ಆಗಿ 1000 ಅಂತ ಡಿಸ್ಪ್ಲೇ ಆಗುತ್ತೆ. ಸೊ ಈ ವ್ಯಾಲ್ಯೂ ಇಲ್ಲಿದೆ. ಸೊ ನೀವಿಲ್ಲೇನಾದರೂ ಆರೆಂಜ್ ಅಂತ ಟೈಪ್ ಮಾಡಿದ್ರೆ 60 ಅಂತ ಬರ್ತಿದೆ. ಸೊ ಈ ಥರ ನೀವು ನಿಮ್ಮ ಸಮ್ ಇಫ್ ಫಂಕ್ಷನ್ನ ಯೂಸ್ ಮಾಡ್ಕೋಬೋದು. ಇದರಲ್ಲೇ ನೀವು ಇನ್ನೂ ಸ್ವಲ್ಪ ಮಾಡಿಫೈ ಮಾಡಬೇಕು ಅಂತ ಅಂದ್ಕೊಂಡ್ರೆ ಲೈಕ್ ಡೇಟಾ ವ್ಯಾಲಿಡೇಷನ್ನ ಕೂಡ ಇದರಲ್ಲೇ ಎಂಟರ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿರೋ ಎಲ್ಲ ಫ್ರೂಟ್ಗಳದ್ದು ಡ್ರಾಪ್ ಡೌನಲ್ಲಿ ಬರಬೇಕು ಅಂತಂದರೆ ಸೊ ಡೈರೆಕ್ಟಾಗಿ ಯಾವ ಥರ ಮಾಡ್ಬೋದು ಅಂತಂದರೆ ಇದನ್ನ ನಾನೀಗ ಸದ್ಯಕ್ಕೆ ಡಿಲೀಟ್ ಮಾಡ್ತೀನಿ. ಇಲ್ಲಿ ಡೇಟಾ ಇದು ಡಿಲೀಟ್ ಆಗಲಿಲ್ಲ ಅನ್ಸುತ್ತೆ. ಓಕೆ, ಡೇಟಾ ವ್ಯಾಲಿಡೇಷನ್. ಸೊ ಡೇಟಾ ಟ್ಯಾಬಲ್ಲಿ ಮೆನುಲಿ ಡೇಟಾ ವ್ಯಾಲಿಡೇಷನ್ ಅಂತ ಒಂದು ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ನೋಡ್ಬೋದು ಅಲೌ ವ್ಯಾಲಿಡೇಷನ್ ಕ್ರೈಟೀರಿಯಾ, ಹೋಲ್ ನಂಬರ್, ಡೆಸಿಮಲ್, ಲಿಸ್ಟ್, ಡೇಟ್ ಇದೆಲ್ಲ ಇದೆ. ಸೊ నేను ಇವಾಗ ಲಿಸ್ಟ್ ಅಂತ ಕೊಡ್ತೀನಿ. ಸೋರ್ಸ್ ಇಲ್ಲಿ ಈ ಪರ್ಟಿಕ್ಯುಲರ್ ರೇಂಜ್ನ ಸೆಲೆಕ್ಟ್ ಮಾಡ್ಕೊತೀನಿ. ಆಮೇಲೆ ಕ್ಲಿಕ್ ಓಕೆ ಅಂತ ಮಾಡ್ತೀನಿ. ಸೊ ಇವಾಗ ನೀವು ನೋಡ್ಬೋದು ಆರೆಂಜ್. ಸೊ ಇಲ್ಲಿರೋ ಆಪ್ಷನ್ಸ್ ಎಲ್ಲ ಡ್ರಾಪ್ ಡೌನಲ್ಲಿ ಬರ್ತಿದೆ. ಬನಾನಾ. ಸೊ ಇಲ್ಲಿ ನೀವು ನೋಡ್ಬೋದು ಯಾವ್ಯಾವ ಆಪ್ಷನ್ ಇದೆ ಎಲ್ಲವೂ ಕೂಡ ಬರ್ತದೆ, ಲೈಕ್ ಈವನ್ ಲೈಕ್ ಆ್ಯಪಲ್ಸ್. ಓಕೆ, ಸೊ ನೀವು ನೋಡ್ಬೋದು ಇಲ್ಲೆಲ್ಲ ರಿಪಿಟೇಟಿವ್ ಇದ್ದಿರೋದ್ರಿಂದ ಸೊ ಇಲ್ಲಿ ಕೂಡ ನಾವು ರಿಪಿಟೇಟಿವ್ ಡೇಟಾನ ನೋಡ್ಬೋದು. ಬಟ್ ಇನ್ ಕೇಸ್ ನಿಮ್ಗೆ ಏನಾದರೂ ರಿಪಿಟೇಟಿವ್ ಬೇಡ ಅಂತಿದ್ರೆ ಬರೀ ಯೂನೀಕ್ ನೇಮ್ಸೇ ಡ್ರಾಪ್ ಡೌನಲ್ಲಿ ಬರಬೇಕು ಅಂತಿದ್ರೆ ಸೊ ನೀವು ಎಕ್ಸೆಲ್ಲಿರೋ ಒಂದು ಯುನೀಕ್ ಫಂಕ್ಷನ್ನ ಕೂಡ ಯೂಸ್ ಮಾಡಿಕೊಂಡು ಸೊ ನೀವು ನೋಡ್ಬೋದು ರಿಟರ್ನ್ ದ ಯುನೀಕ್ ವ್ಯಾಲ್ಯೂಸ್ ಫ್ರಾಮ್ ಅ ರೇಂಜ್ ಆರ್ ಅನ್ ಅರೇ ಸೊ ಅಂತಿದೆ. ಸೊ ಇದರಲ್ಲಿ ನೀವು ಬಂದುಬಿಟ್ಟು ಸೊ ಈ ಪರ್ಟಿಕ್ಯುಲರ್ ರೇಂಜ್ನ ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ಬ್ರ್ಯಾಕೆಟ್ ಕ್ಲೋಸ್ ಮಾಡಿದ್ರೆ ಸೊ ಇದೆಲ್ಲ ನಿಮ್ಮದು ಯುನೀಕ್ ಫ್ರೂಟ್ ನೇಮ್ ಆಗಿರುತ್ತೆ. ಸೊ ಮತ್ತೆ ನಾವು ಡೇಟಾ ವ್ಯಾಲಿಡೇಷನ್ಗೆ ಹೋಗಿ ಸೋರ್ಸ್ನ ಮತ್ತೆ ನಾವು ಚೇಂಜ್ ಮಾಡಿಬಿಡೋಣ. ಸೊ ಆಗ ಇಲ್ಲಿ ಯುನೀಕ್ ರೇಂಜ್ ಅಥವಾ ಯುನೀಕ್ ಲಿಸ್ಟ್ ಮಾತ್ರ ಡಿಸ್ಪ್ಲೇ ಆಗುತ್ತೆ. ಬಟ್ ಸ್ಟಿಲ್ ಇದು ಇಲ್ಲಿ ಕ್ಯಾಲ್ಕುಲೇಟ್ ಆಗ್ತಾ ಇರುತ್ತೆ, ಬರೀ ನಮ್ಮದು ಸೋರ್ಸ್ ಡೇಟಾ ಮಾತ್ರ ಇಲ್ಲಿ ಚೇಂಜ್ ಆಗಿದೆ. ಈ ಥರ ನೀವು ಡೇಟಾ ವ್ಯಾಲಿಡೇಷನ್ನ ಕೂಡ ಯೂಸ್ ಮಾಡಿಕೊಂಡು ಸಮ್ ಇಫ್ ಫಂಕ್ಷನ್ನ ಯೂಸ್ ಮಾಡ್ಕೋಬೋದು. ಸೊ ಈ ಪರ್ಟಿಕ್ಯುಲರ್ ಫಾರ್ಮುಲಾ ಇದಾಗಿರುತ್ತೆ, ಸಮ್ ಇಫ್. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಈ ಪರ್ಟಿಕ್ಯುಲರ್ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.